ನಮ್ಮಲ್ಲಿ ಸೈಟ್ ತಗೊಳ್ತಕ್ಕಂಥವ್ರಿಗೆ ಡಾಕ್ಯುಮೆಂಟ್ ಏನಾದರೂ ಲೀಗಲ್ ಇಲ್ಲ ಅಂದ್ರೆ ಸೈಟ್ನ ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಡ್ತೀನಿ ಅಂತ ಇದ್ದಾರೆ. ಸರ್ ನಿಜವಾಗ್ಲೂ ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ ಸರ್. ಕಮಿಷನ್ ಇಲ್ಲ ಸರ್. ಇನ್ನೊಂದು ವಿಷಯ ಕೇಳಿಸ್ಕೊಳ್ಳಿ, ಡೈರೆಕ್ಟ್ ಓನರ್ ಪ್ರಾಪರ್ಟಿ. ಯಾವ ಬ್ರೋಕರ್ ಇಲ್ಲ, ಮೀಡಿಯೇಟರ್ ಇಲ್ಲ, ಮಧ್ಯವರ್ತಿ ಯಾರಿಲ್ಲ, ಡೈರೆಕ್ಟ್ ಓನರ್ ಇಂದ ಕೊಡ್ತಾ ಇರೋದು. ಎಷ್ಟು ಸೈಟ್ಸ್ ಇದಾವೆ ಇಲ್ಲಿ ಟೋಟಲ್ ಬಂದಿ ಸರ್ ನಿಮಗೆ 23 ಸೈಟ್ ಬರ್ತವೆ. ಪಾರ್ಕು, ವಾಟರ್ ಟ್ಯಾಂಕು ಇದೆ, ಟಿಸಿನೂ ಕೂಡ ರೆಡಿ ಇದೆ. ಅಲ್ಲಿ ನೋಡಿ ಆಲ್ರೆಡಿ CA ಜಾಗನೂ ಬಿಟ್ಟಿದೀವಿ. ಓನ್ ಬೋರು ಕೂಡ ಇದೆ ನಮ್ದೇನೆ. ಯಾವುದೇ DC ಕನೆಕ್ಷನ್ ಸೈಟ್ ಕೊಡ್ತಾ ಇಲ್ಲ, ರೆವಿನ್ಯೂ ಸೈಟ್ ಕೊಡ್ತಾ ಇಲ್ಲ, ಯಾವುದೇ ಗ್ರಾಮ ಪಂಚಾಯತ್ ಸೈಟ್ ಕೊಡ್ತಾ ಇಲ್ಲ. BMRD ಅಪ್ರೂವ್ಡ್ ಏಕತಾ ಪ್ರಾಪರ್ಟಿ ಪ್ರತಿಯೊಂದು ರೆಡಿ ಇದೆ. ನಾಳೆ ಬೆಳಗ್ಗೆ ಬಂದು ಮನೆ ಕಟ್ಕೊಂಡು ಹೊಸ ಇರ್ಬೋದು. 100% ಸರ್. BMRD ಅಪ್ರೂವ್ಡ್ ಆಗಿದೆ, 100% ಲೋನ್ ಆಗುತ್ತೆ ಸರ್. BMRD ಏಕತಾ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. BMRD ಏಕತಾ ಇರುವಂತಹ ಸೈಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ನೆಲಮಂಗಲ ಹತ್ರ ಬರ್ತಕ್ಕಂತ ಒಂದು ಬೆಟ್ಟಳ್ಳಿಲಿ ಮೀನಾಕ್ಷಿ ಬಡಾವಣೆ ಅಂತಕ್ಕಂಥ ಒಂದು ಲೇಔಟ್. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVB ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮ್ಮೆಲ್ರಿಗೂ ಒಂದು ಹೊಸ ಲೇಔಟ್ ಜೊತೆ ಬಂದಿದ್ದೀನಿ. ಅದು ಕೂಡ ಮೇನ್ ರೋಡ್ ಪಕ್ಕನೇ ಇರ್ತಕ್ಕಂಥ ಮೀನಾಕ್ಷಿ ಬಡಾವಣೆ ಅಂತಕ್ಕಂಥ ಒಂದು ಲೇಔಟಿಗೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಅಲ್ಲೇನು ನೋಡ್ತಾ ಇದ್ರು ಅದೆಲ್ಲ ಬೆಟ್ಟಳ್ಳಿ ಅಂತ ಹೇಳ್ಬಿಟ್ಟು ನೆಲಮಂಗಲ ಹತ್ರ ಬರ್ತಕ್ಕಂಥ ಒಂದು ಬೆಟ್ಟಳ್ಳಿಲಿ ಈ ಲೇಔಟ್ ಇರ್ತಕ್ಕಂಥದ್ದು. ಸೊ ನೋಡಿ ಅಲ್ಲೆಲ್ಲ ಮನೆಗಳು ಆಗ್ಬಿಟ್ಟಿದೆ. ಸೊ ನೀರಿನ ವ್ಯವಸ್ಥೆ ಕೂಡ ಇದೆ. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಸೊ ಖಾತಾ ಗೀತಾ ಎಲ್ಲ ರೆಡಿ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಇಲ್ಲೇನು ನೋಡ್ತಾ ಇದ್ರು ಫುಲ್ ಗೇಟೆಡ್ ಕಮ್ಯುನಿಟಿ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಸೊ ನೀರಿನ ವ್ಯವಸ್ಥೆ ಮತ್ತು CC ರೋಡ್ ವ್ಯವಸ್ಥೆ, ಸೈಟ್ ನಂಬರು, ಡಿಮಾರ್ಕೇಶನು ಎಲ್ಲದೂ ರೆಡಿ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಯಾರೆಲ್ಲ ನೆಲಮಂಗಲ ಸುತ್ತಮುತ್ತ ಸ್ಟಿಲ್ ಇವತ್ತಿಗೂ ಸೈಟ್ ಬೇಕು ಅಂತ ನೋಡ್ತಾ ಇದ್ರು, ಸೊ ಅಂಥವ್ರಿಗಾಗಿನೇ ಈ ವಿಡಿಯೋ ಮಾಡ್ತಾ ಇರೋದು. ಲಿಮಿಟೆಡ್ ಸೈಟ್ಸ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ. ಖಾತಾ ಪ್ರತಿಯೊಂದು ಡಾಕ್ಯುಮೆಂಟು ತೋರಿಸ್ತಾ ಹೋಗ್ತೀವಿ. ಸುತ್ತಮುತ್ತ ಕನೆಕ್ಟಿವಿಟಿ, ಎಲ್ಲಿಂದ ಕನೆಕ್ಟಿವಿಟಿ ಇದೆ ಇದಕ್ಕೆ, ಮತ್ತು ಯಾವ ಡೈಮೆನ್ಷನಲ್ಲಿ ಸೈಟ್ಗಳಿದ್ದಾವೆ, ಎಷ್ಟು ಎಕರೆಲ್ಲಿ ಮಾಡಿರ್ತಕ್ಕಂಥದ್ದು, ಎಷ್ಟು ಸೈಟ್ಸ್ಗಳಿದ್ದಾವೆ, ಲೋನ್ ಏನಾದರೂ ಆಗುತ್ತಾ, ಏನು ಡಾಕ್ಯುಮೆಂಟ್ ಅಪ್ರೂವಲ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ತಾರೆ. ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬಾ ದಿನ ಆಗಿತ್ತು, ಎಲ್ಲಿ ಕಳೆದೋದ್ರು ಅವರು. ಇವ್ರದ್ದು ಯಾವಾಗಲೂ ಕಾಂಬಿನೇಷನ್ ಅಲ್ಲಿ ವಿಡಿಯೋ ಬರ್ತಿತ್ತಲ್ಲ ಅಂತ ಹೇಳಿ. ಯಾವಾಗ ಬಂದ್ರು ನೀವು ಸೊ ಡೈರೆಕ್ಟ್ ಆಗಿ ಲ್ಯಾಂಡ್ ಓನರ್ ಕಡೆಯಿಂದಾನೇ ಸೈಟ್ ಸಿಗ್ತಾ ಇರೋದು. ಯಾವ ಬ್ರೋಕರ್ ಇರೋದಿಲ್ಲ, ಸೊ ಮೀಡಿಯೇಟರ್ ಇರೋದಿಲ್ಲ. ಆ ತರ ವಿಡಿಯೋ ಮಾಡಿ ಆ ತರ ಸೈಟ್ ಗಳನ್ನ ಕೊಟ್ಟಿರೋದ್ರಲ್ಲಿ ನೀವು ಫೇಮಸ್. ಸೊ ಇವತ್ತಿಗೂ ಅದೇ ತರನ? ಖಂಡಿತ ಸರ್. ಡೈರೆಕ್ಟ್ ಓನರ್ ಪ್ರಾಪರ್ಟಿ. ಮೀಡಿಯೇಟರ್ ಬ್ರೋಕರ್ ಎಲ್ಲ ಡೈರೆಕ್ಟ್ ಓನರ್ ಪ್ರಾಪರ್ಟಿ. ಡೈರೆಕ್ಟ್ ಓನರ್ ಸರ್. ಓಕೆ ಸರ್, ಮೀನಾಕ್ಷಿ ಬಡಾವಣೆ ಅಂತಕ್ಕಂಥ ಒಂದು ಲೇಔಟ್ ಇದು. ಸೊ ಆಲ್ರೆಡಿ ನೋಡ್ತಾ ಇದೀವಿ, CC ರೋಡ್ ಎಲ್ಲದೂ ಕಂಪ್ಲೀಟ್ ಆಗಿದೆ ಸರ್ ಅಲ್ವಾ? ಯಾವುದೇ ತರ ಪೆಂಡಿಂಗ್ ಇಲ್ಲ. ಏನು ಪೆಂಡಿಂಗ್? ಡೆವಲಪ್ಮೆಂಟ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೀವಿ ಸರ್ ನಾವೀಗ? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನೆಲಮಂಗಲಿಂದ ಸ್ವಲ್ಪ ಬಂದು ಡಿಮಟ್ ಟೋಲ್ ಬರುತ್ತೆ. ಸ್ವಲ್ಪ ಮುಂದೆ ಬಂದ್ರೆ ಬೂದಿಯಾಳ ಆರ್ಚ್ ಇದೆ. ಆ ಆರ್ಚ್ ರೈಟ್ ಎತ್ಕೊಂಡ್ರೆ ಎಕ್ಸಾಕ್ಟ್ ತುಮಕೂರು ನ್ಯಾಷನಲ್ ಹೈವೇ ಬಂದು 3.5 ಕಿಲೋಮೀಟರ್ ಆಗುತ್ತೆ. ಬೆಟ್ಟಳ್ಳಿ ವಿಲೇಜ್ ಅಟ್ಯಾಚ್ ಮಾಡಿ. ಬೆಟ್ಟಳ್ಳಿ ವಿಲೇಜ್. ಸೊ ಅಲ್ಲಿ ಆಲ್ರೆಡಿ ಮನೆ ಇದೆ ಸರ್. ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಬಟ್ ಇನ್ನೊಂದೇನಾದ್ರೆ BMTC ಬಸ್ ನೋಡಿ, ಅದೇ ಬಸ್ ಸ್ಟಾಪ್. BMTC ಬಸ್ ಸ್ಟಾಪ್ ಪಕ್ಕದೇ ಬೆಲೆ ಒಟ್ಟು. ಓಕೆ. ಸೊ ಆಲ್ರೆಡಿ ಒಂದು ಮನೆ ಕೂಡ ಕಟ್ತಾ ಇದ್ದಾರೆ ಖಂಡಿತದಲ್ಲೇ. ಗೇಟೆಡ್ ಕಮ್ಯುನಿಟಿ ಇರ್ತಕ್ಕಂಥ ಲೇಔಟ್ ಇದು. ಎಸ್ ಸರ್. ಮೀನಾಕ್ಷಿ ಬಡಾವಣೆ, ಬೆಟ್ಟಳ್ಳಿ ವಿಲೇಜ್. ಸೂಪರ್ ಸರ್. ಏನು ಡಾಕ್ಯುಮೆಂಟ್ ಬರುತ್ತೆ ಇದು? ಸರ್ ಡಾಕ್ಯುಮೆಂಟ್ಸ್ ಬಂದು ಜಿನಿಯನ್ ಡಾಕ್ಯುಮೆಂಟ್ಸ್ ಸರ್. ಯಾವುದೇ DC ಕನೆಕ್ಷನ್ ಸೈಟ್ ಕೊಡ್ತಾ ಇಲ್ಲ, ರೆವಿನ್ಯೂ ಸೈಟ್ ಕೊಡ್ತಾ ಇಲ್ಲ, ಯಾವುದೇ ಗ್ರಾಮ ಪಂಚಾಯತ್ ಸೈಟ್ ಕೊಡ್ತಾ ಇಲ್ಲ. BMRD ಅಪ್ರೂವ್ಡ್ ಏಕತಾ ಪ್ರಾಪರ್ಟಿ ಇದು. BMRD ಅಪ್ರೂವ್ಡ್ ಏಕತಾ ರೆಡಿ ಇದೆ. ಖಾತಾ 100% ರೆಡಿ ಇದೆ ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸೈಟ್ ಕೂಡ ರಿಜಿಸ್ಟ್ರೇಷನ್ ರೆಡಿ ಇದೆ. ಸೊ ಎಷ್ಟು ಸೈಟ್ಸ್ ಇದಾವೆ ಇಲ್ಲಿ ಟೋಟಲ್ ಬಂದು ಸರ್ ನಿಮಗೆ 23 ಸೈಟ್ ಬರ್ತವೆ. 23 ಸೈಟ್ ಅಂದ್ರೆ ಎಷ್ಟು ಎಕರೆ ಮಾಡಿರೋ ಪ್ರಾಜೆಕ್ಟ್? ಟೋಟಲ್ 1 ಎಕರೆ ಸರ್ ಇದ್ದು. 1 ಎಕರೆಲಿ 23 ಸೈಟ್ಗಳು ಬಂದಿದೆ. 23 ಸೈಟ್. ಸೊ ಅದರಲ್ಲಿ ಪಾರ್ಕು, CA ಜಾಗ ಎಲ್ಲದನ್ನು ಕೊಟ್ಟಿದ್ದೀರಾ? ನೋಡಿ ಸರ್, ಇದು ಪಾರ್ಕು, ವಾಟರ್ ಟ್ಯಾಂಕು ಇದೆ, ಟಿಸಿನೂ ಕೂಡ ರೆಡಿ ಇದೆ. ಅಲ್ಲಿ ನೋಡಿ ಆಲ್ರೆಡಿ CA ಜಾಗನೂ ಬಿಟ್ಟಿದೀವಿ. ಓನ್ ಬೋರು ಕೂಡ ಇದೆ ನಮ್ದೇನೆ. ಪ್ರತಿಯೊಂದು ಕೂಡ ಡೆವಲಪ್ಮೆಂಟ್ ಇದೆ. ಪ್ರತಿಯೊಂದು ಫ್ಲೈಟ್ ಕಂಪು CC ಅಮ್ಯುನಿಟೀಸ್ ಬೇಕು. ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಆಗಿದೆ. ಬೇಸಿಕ್ ಅಂದ್ರೆ 100% ಅಮ್ಯುನಿಟೀಸ್ ಕೊಟ್ಟಿದ್ದೀನಿ ಸರ್. ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ರೆಡಿ ಇದೆ. ನಾಳೆ ಬೆಳಗ್ಗೆ ಬಂದು ಮನೆ ಕಟ್ಕೊಂಡು ಹೊಸ ಇರ್ಬೋದು. ಟೋಟಲ್ 23 ಸೈಟ್ಗಳು. ಹೌದು ಸರ್. ಯಾವ ಡೈಮೆನ್ಷನ್ ಅಲ್ಲಿ ಇದಾವೆ ಸರ್? ಡೈಮೆನ್ಷನ್ ಬಂದು ನೋಡಿ, ಈ ಲೈನ್ ಎಲ್ಲ ಫುಲ್ 30-40 ಬರುತ್ತೆ. ಈ ಲೈನ್ ಏನಿದೆ 30-40 ಫುಲ್ 30-40 ಬರುತ್ತೆ. ಓಕೆ. ಈ ಲೈನ್ ಏನಿದ್ರು ನಿಮ್ಗೆ 730 ಅಡಿ 730 ಅಡಿ ಬರುತ್ತೆ. ಈ ಲೈನ್ ಫುಲ್ ನಿಮಗೆ 730 ಅಡಿ ಬರುತ್ತೆ. ಹತ್ರ 20-40 ಗಿಂತ ಸ್ವಲ್ಪ ಕಮ್ಮಿ. 20-30 ಗಿಂತ ಜಾಸ್ತಿ, 20-40 ಗಿಂತ ಕಡಿಮೆ. ಎಸ್. ಸೊ ಆ ತರ ಡೈಮೆನ್ಷನ್ ಅಲ್ಲಿ ಈ ಕಡೆ ಇದಾವೆ. ಈ ಲೈನ್ ಇದೆ ಫುಲ್ ಅದೇ ಬರುತ್ತೆ. ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. BMRD ಅಪ್ರೂವ್ಡ್ ಏಕತಾ ಪ್ರಾಪರ್ಟಿ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಕನ್ಸ್ಟ್ರಕ್ಷನ್ ಕೂಡ ರೆಡಿ ಇದೆ. ಅಲ್ಲಿ ನೋಡಿ ಸರ್, ಆಡಿ ಮನೆ ಆರಾಮಾಗಿ ಸುತ್ತಮುತ್ತ ಫುಲ್ ಮನೆ ಇದೆ. ಆರಾಮಾಗಿ ಮನೆ ಕಟ್ಕೊಂಡು ವಾಸ ಇರೋ, ಇಲ್ಲಿಂದ ಆರಾಮಾಗಿ ಜಾಬು ಕೂಡ. ಸೂಪರ್ ಸರ್. ಮತ್ತೆ ಲೋನ್ ಆಗುತ್ತೆ ಸರ್? ಸರ್ 100% ಸರ್. BMRD ಅಪ್ರೂವ್ಡ್ ಆಗಿದೆ, 100% ಲೋನ್ ಆಗುತ್ತೆ ಸರ್. ಸಿವಿಲ್ ಪ್ರೊಫೈಲ್ ಕರೆಕ್ಟ್ ಆಗಿರ್ಬೇಕು ಅಲ್ವಾ? 80% ಫಂಡ್ ಮಾಡ್ಕೊಡ್ತೀವಿ.
ಸರ್ ಈಗ ಏನು ರೇಟ್ ಫೈನಲೈಸ್ ಮಾಡ್ತಾ ಇದ್ದೀರಿ ಸರ್ ಫೈನಲ್ ಅಂದ್ರೆ ಸರ್ ಅಷ್ಟು ಇಷ್ಟು ಹೇಳಿ ಮಾಡೋ ಗೀತಲ್ಲ ಏನೇ ಸರ್ ಕಡ್ಡಿ ತುಂಡಂಗೆ ಸರ್ ಮಾತಾಡೋದು ಓಕೆನಾ. ಈಗ ಅದಕ್ಕೆ ನಾನು ನೆಗೋಷಿಯಬಲ್ ಕೇಳೋದು ಸೊ ಅಲ್ಲಿ ಅಷ್ಟಿದೆ ಇಲ್ಲಿ ಇಷ್ಟಿದೆ ಅದು ಬೇಡ, ಒಂದು ಪ್ರೈಸ್ ಹೇಳ್ಬಿಡಿ, ಒಂದೇ ಪ್ರೈಸ್ ಸುತ್ತಮುತ್ತ ಕೇಳ್ಕೊಂಬಂದ್ರೆ ಬೆಸ್ಟ್ ಪ್ರೈಸ್ 100% ಇರುತ್ತೆ ಸರ್. 100% ಯಾಕೆ ಡೈರೆಕ್ಟ್ ಓನರ್ ಪ್ರಾಪರ್ಟಿ ನೆಲಮಂಗಲ ಸೋರ್ನಿಂಗ್ ಸರ್. ಸುತ್ತಮುತ್ತ ವಿಚಾರಿಸ್ಕೊಬಳ್ಳಿ ರೇಟ್ ಯಾರು ಕೊಡ್ತಾರೆ ಅಂತ 100% ಯಾರು ಕೊಡೋಕೆ ಸಾಧ್ಯ ಇಲ್ಲ. ಬಟ್ ನಾವು ಅವಾಗಿಂದ ಅಷ್ಟೇ ಸರ್, ಒಳ್ಳೆ ಬಜೆಟ್ ಒಳ್ಳೆ ಸೈಟ್ ಎಲ್ಲ ಕೊಡ್ತಾ ಇರೋದು. ಇವಾಗ ಕೂಡ ಒಳ್ಳೆ ಬಜೆಟ್ ಒಳ್ಳೆ ಸೈಟ್ ಕೊಡ್ತಾರೆ. ಸೊ ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್ 2999 ಸರ್, 2999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ವಾ? ಎಸ್. ಸ್ಟಾರ್ಟಿಂಗ್ 730 ಸ್ಕ್ವೇರ್ ಫೀಟ್ ಬೈ ಮಾಡ್ತೀರಾ, ಬೈ ಮಾಡಿ. ಇಲ್ಲ 1230-40 ಸೈಟ್ ಬೈ ಮಾಡ್ತೀರಾ, ಬೈ ಮಾಡಿ. 2999 ರೂಪಾಯಿಗೆ BMRD ಅಪ್ರೂವ್ಡ್ ಏಕಾತ ಇರ್ತಕ್ಕಂಥ ಪ್ರಾಪರ್ಟಿನ ನೀವು ಬೈ ಮಾಡಬಹುದು. ಅದು ಕೂಡ ನೆಲಮಂಗಲ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿ. ಇದು ತುಂಬಾ ಜನಕ್ಕೆ ಗೊತ್ತು, ನೆಲಮಂಗಲ ಹತ್ರ ಆಲ್ಮೋಸ್ಟ್ ಸೈಟೇ ಸಿಗಲ್ಲ ರೀ, ಅಷ್ಟು ಡೆವಲಪ್ ಆಗೋಗಿದೆ, ಡಿಮ್ಯಾಂಡ್ ಆಗಿದೆ ಸರ್. ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಬಟ್ ಇನ್ನು ನೆಕ್ಸ್ಟ್ ಜನರೇಷನ್ಗೆ ಸರ್ ಹುಡುಕೋತಿನ ಜಮೀನೇ ಸಿಗಲ್ಲ 100% ಸರ್, ಸಿಗಲ್ಲ. ಯಾಕಂದ್ರೆ ಆ ರೀತಿ ಬೆಳೀತಿದೆ ಸರ್. ಇವಾಗ ನೋಡಿ, ನಿಮ್ಗೆ ನೆಲಮಂಗಲವರೆಗೂ ಮೆಟ್ರೋ ಬರ್ತಿದೆ, ಬಟ್ ನಿಮ್ಗೆ ಅಪ್ ಟು ದಾವಸ್ಪೇಟೆವರೆಗೂ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆಗಿದೆ, ದಾವಸ್ಪೇಟೆವರೆಗೂ ಹೋಗುತ್ತೆ. ಜಸ್ಟ್ ತುಮಕೂರು ಹೈವೇನ 3.5 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ ಮೆಟ್ರೋ. ಸಪೋಸ್ ಒಂದು 2 years ಇಲ್ಲಿ ಏನಾದ್ರು ರೀಸೇಲ್ ಮಾಡ್ತೀನಿ ಅಂದ್ರೆ, ಇವಾಗ ಏನು 30-40 ತಗೊಂಡಿದ್ರೆ 2999ಗೆ 100% ಸರ್ ಇಲ್ಲಿ 6,000 ರೂಪಾಯಿ ಹೋಗೇ ಹೋಗುತ್ತೆ. 6,000 ರೂಪಾಯಿ 100% ಹೋಗೇ ಹೋಗುತ್ತೆ ಸರ್. ಏನಕ್ಕೋಸ್ಕರ ಅಂದ್ರೆ ಇದು ಒಳ್ಳೆ ಮಿಡ್ಲ್ ಪಾಯಿಂಟ್ ಸರ್. ತುಮಕೂರು ಹೈವೇಗೆ ಹೋಗ್ತೀರಾ 3.5 ಕಿಲೋಮೀಟರ್, ಗೊಲ್ಲಳ್ಳಿ ರೈಲ್ಗಳಿಗೆ ಹೋಗ್ತೀರಾ 2.5 ಕಿಲೋಮೀಟರ್, ಮತ್ತೆ ಹೆಸರುಘಟ್ಟಗೆ ಹೋಗ್ತೀರಾ ನೀವು ಇಲ್ಲ ಅಂದ್ರೆ 8-9 ಕಿಲೋಮೀಟರ್, ನೆಲಮಂಗಲ ಸಿಟಿಗೆ ಹೋಗ್ತೀರಾ 6-7 ಕಿಲೋಮೀಟರ್, ಹಿಮಾಲಯ ಗೋಸ್ ಮಕ್ಕಳ ಕಡೆಯಿಂದ ಹೋಗ್ತೀರಾ ನಿಮ್ಗೆ ಒಂದು 12-13 ಕಿಲೋಮೀಟರ್ ಸೆಂಟರ್ ಪಾಯಿಂಟ್ ಅಲ್ಲಿ ಇದೆ. ನೀವು ಇಲ್ಲಿಂದ ಹೋದ್ರೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇದೆ, ಬೈನಕಳಿ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇದೆ, ಶಿವಕುಮಾರ ಸ್ವಾಮಿ ಇಂಜಿನಿಯರ್ ಸ್ಕೂಲ್ ಕಾಲೇಜು, ನೆಲಮಂಗಲ ಹೋದ್ರೆ ಡಿ ಮಾರ್ಟು, ಹರ್ಷ ಹಾಸ್ಪಿಟಲ್, ಹರ್ಷ ಸ್ಕೂಲು, ಮತ್ತೆ ನಿಮ್ಗೆ ತುಮಕೂರು ಹೋಗ್ತೀನಿ ಹೈವೇಗೆ ಹೋಗ್ತೀನಿ ಸಿದ್ಧಾರ್ಥ ಸ್ಕೂಲು, ಕಾಲೇಜ್ ಮೆಡಿಕಲ್, ಡಾಕ್ಟರ್ ರಮಣವರ ಹಾಸ್ಪಿಟಲ್ ಎಲ್ಲ ನಿಯರ್ ಬೈ ಇದೆ. ಎನಿ ಒನ್ ಡೆವಲಪ್ಮೆಂಟ್ ರೆಡಿ ಇದೆ ಸರ್. ಪ್ರೆಸೆಂಟ್ ನಿಮಗೆ ಹೈಕ್ ಆಗಬೇಕು ಅಂದರೆ 100% 2 ವರ್ಷದಲ್ಲಿ 100% ಆಗೇ ಆಗುತ್ತೆ. ಸೂಪರ್. ಈ ಜಾಗ ಹೇಗೆ ಅಂದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ನೆಲಮಂಗಲ ಹೇಗೆ ಅಂದರೆ ದಾಸನಪುರ APMC ಮಾರ್ಕೆಟಿಂದ ಹಿಡಿದು ನ್ಯಾಷನಲ್ ಹೈವೇ, ಹಾಸನ್ಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ, ತುಮಕೂರ್ಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ, ಮೆಟ್ರೋ ಹತ್ರ ಬರ್ತಾ ಇದೆ, ನೆಲಮಂಗಲ ಸಿಟಿ ಹತ್ರದಲ್ಲೇ ಇದೆ, ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ರಮಣರಾವ್ ಹಾಸ್ಪಿಟಲ್ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಮಕೂರು ರೋಡಲ್ಲಿ, ಅದು ಕೂಡ ಹತ್ರ. ಸೊ ಎಲ್ಲ ಡೆವಲಪ್ಮೆಂಟ್ ಕೇಳ್ಕೊಳ್ಳಿ. ಸೊ ಬೆಟ್ಟಳ್ಳಿ ಸುತ್ತಮುತ್ತ ಯಾವ್ದೆಲ್ಲ ಡೆವಲಪ್ಮೆಂಟ್ಸ್ ಇದೆ ಅಂತ ನೀವು ಗೂಗಲ್ ನೋಡಿದ್ರು ಕೂಡ ನಿಮಗೆ ಲೀಸ್ಟ್ ಕೊಟ್ಬಿಡುತ್ತೆ, ಅಲ್ಲೂ ಕೂಡ ಸರ್ಚ್ ಮಾಡ್ಕೋಬಹುದು. ಹಾಗಾಗಿ ಆ ಡೆವಲಪ್ಮೆಂಟ್, ಆ ಕನೆಕ್ಟಿವಿಟಿ ಮುಖಾಂತರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, 100% ಮಾಡಬಹುದು ಸರ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ ಸರ್, ಅಪ್ ಟು 2 years ಅಲ್ಲಿ ಸೀಸಲ್ ಮಾಡಿದ್ರೆ ಅವರೇ ಅನ್ಕೋತಾರೆ, ಇಲ್ಲ ನಾವು ಒಂದು ಸೈಟ್ ತಗೊಂಡು ಒಳ್ಳೇದಾಯ್ತಪ್ಪ, ಒಳ್ಳೆಯ ಕಡೆನೇ ತಗೊಂಡು 100% ಡಬಲ್ಗೆ ಹೋಗಿದೆ ಅಂತ ಅವ್ರಿಗೆ ಸರ್ಟಿಫಿಕೇಟ್ 100% ಆಗೇ ಆಗುತ್ತೆ. ಬೋರ್ ಎಷ್ಟಿದೆ ಸರ್ ಇಲ್ಲಿ? ಸರ್ ಓನ್ ಬೋರ್ ಸರ್ ನಮ್ದೆ. ನೋಡಿ ಓನ್ ಬೋರ್ ಇದೆ, ಓನ್ ಬೋರ್ ಇದೆ ನಮ್ದು, ಅಲ್ಲಿದೆ ನೋಡಿ. ಹಾಂ, ಬೋರ್ ಇದೆ, ಒಂದು ಬೋರ್ ಇದೆ. ಆಡಿ ಪಾರ್ಕ್ ಕಮ್ಯುನಿಟಿ ಇದೆ. ಹೌದು ಸರ್. ಎಲ್ಲ ಇನ್ನಿವಂಟ್ ಸರ್ ಡೆವಲಪ್ಮೆಂಟ್ಸ್ ಅಲ್ಲಿ ಏನು ಪೆಂಡಿಂಗ್ ಇಲ್ಲ ಸರ್. 100% ಡೆವಲಪ್ಮೆಂಟ್ ಆಗಿದ್ದೀವಿ. ಡೆವಲಪ್ಮೆಂಟ್ ಆದ್ಮೇಲೆ ರಿಲೀಸ್ ಕೊಡೋದು ಮಾಡಿ ನಿಮಗೆ, ಇಲ್ಲ ರಿಲೀಸೇ ಕೊಡಲ್ಲ. ಮತ್ತು ಮೇನ್ ರೋಡ್ ಏನಿದೆಯೋ ಅದೇ ಮೇನ್ ರೋಡ್ ಪಕ್ಕನೇ ಈ ಲೇಔಟ್ ಇರ್ತಕ್ಕಂಥದ್ದು, ಅದೇ ಮೇನ್ ಪ್ಲಸ್ ಪಾಯಿಂಟು. ಸೊ ಇದು ಬಿಟ್ಟು ಬೇರೆ ಡೆವಲಪ್ಮೆಂಟ್ಸ್ ಎಲ್ಲ ಸುತ್ತಮುತ್ತ ತುಂಬ ಇದೆ. 2,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ನ ಕೋಟ್ ಮಾಡ್ತಾ ಇದ್ದಾರೆ. ಸೊ ಅದೇ ಫೈನಲ್ ಅಂತ ಹೇಳ್ತಾ ಇರೋದು. ಸೊ ಬೇಕಾದ್ರೆ ಲೀಸ್ಟ್ ಪ್ರೈಸ್ ಸುತ್ತಮುತ್ತ ಕೇಳ್ಕೊಂಬನ್ನಿ, ಆ ಪ್ರೈಸ್ ಯಾರು ಕೇಳ್ಕೊಂಡು ನೆಲಮಂಗಲ ಸರೌಂಡಿಂಗ್ ಸುತ್ತಮುತ್ತ ವಿಚಾರಿಸ್ಕೊ ಬರಲಿ ಸರ್. BMRD ಅಪ್ರೂವ್ಡ್ ಈ ಪ್ರೈಸ್ ಯಾರು ಕೊಡೋದಿಲ್ಲ ಸರ್, ಯಾರು ಕೊಡಲ್ಲ, 100% ಕೊಡಲ್ಲ ಸರ್. ಇವಾಗ ಸುತ್ತಮುತ್ತ ವಿಚಾರಿಸಿ ಏನು ನೋಡ್ತಿದ್ರು BMRD ಅಂತ 100% ಈ ರೇಟ್ ಕೊಡೋ ಸಾಧ್ಯನೇ. ಸೊ ಖಾತಾ ಅದನ್ನೆಲ್ಲ PDF ಅಲ್ಲಿ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೋಡ್ತಾ ಇರ್ಬೋದು ನೀವು. ಸೊ ಅದ್ರ ಮುಖಾಂತರ ಇವ್ರ ಹತ್ರ ಡೈರೆಕ್ಟಾಗಿ ಬಂದರೆ ಅದ್ರ ಬಗ್ಗೆ ಏನು ಮಾಹಿತಿ ಬೇಕೋ ಪ್ರತಿಯೊಂದು ಕೂಡ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇದ್ರ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೊಡ್ತಾರೆ. ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮಗೆ ಪೂರ್ತಿ ಡೀಟೇಲ್ಸ್ ನಮಗೆ ವಿಜಯ್ ಸರ್ ತಿಳಿಸ್ಕೊಡ್ತಾರೆ. ಸರ್ ಮತ್ತೆ ಏನು ಹೇಳಿದೆ ಈ ಲೇಔಟ್ ಬಗ್ಗೆ? ಸರ್ ಲೇಔಟ್ ಬಗ್ಗೆ ಹೇಳೋದೇನಿಲ್ಲ. ಆಲ್ಮೋಸ್ಟ್ ಈ ಸೈಟ್ ಯಾರು ನೋಡಕ್ ಬರ್ತಾರೆ 100% ಸೈಟ್ ತಗೊಂಡೇ ತಗೋತಾರೆ ಸರ್. ಓಕೆ, ಫ್ಯಾಮಿಲಿ ವಿಸಿಟಿಂಗ್ ಮಾಡಲಿ ಸರ್, 100% ಸೈಟ್ ತಗೊಂಡೇ ತಗೋತಾರೆ. ಯಾಕಂದ್ರೆ ಆ ಸರ್ಟಿಫಿಕೇಶನ್ ಆಗೇ ಆಗುತ್ತೆ. ಬಿಕಾಸ್ BMRD ಅಪ್ರೂವ್ಡ್ ಏಕತ ಇರೋದ್ರಿಂದ ತಗೊಂತಾ ಇರೋದು. ಸೊ ಯಾವ್ದೋ ಕಬ್ಬಣ ಆ ಥರದ್ದಲ್ಲ, ಚಿನ್ನ ಅವ್ರು ತಗೊಂತಾ ಇರೋದು ಚಿನ್ನನೇ ಸರ್. ಇವತ್ತಿನ ದಿನ ಏನಾಗುತ್ತೆ ಅಂದ್ರೆ ಈ ಕಟ್ಟಲದಲ್ಲಿ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿ ಹೋಗಿದೆ. ಕೆಲವೊಂದು ನೆಲಮಂಗಲ ಸರೌಂಡಿಂಗ್ ರಿಜಿಸ್ಟ್ರೇಷನ್ ಆಗ್ತಿಲ್ಲ, ಗೊತ್ತಿರ್ಬೋದು. ಬಟ್ ನಮ್ಮ ಲೇಔಟ್ ಬಳಿ ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. BMRD ಏಕತ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್. ಸೊ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ಸರ್. 2,999 ರೂಪಾಯಿಗೆ BMRD ಏಕತ ಇರುವಂತಹ ಸೈಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೆಲಮಂಗಲ ಸುತ್ತಮುತ್ತ ಬೈ ಮಾಡಬೇಕಂತ ಅಂದರೆ ಸೊ ಇಲ್ಲಿಗೆ ಬರ್ಬೋದು, ಇಲ್ಲಿ ಬೈ ಮಾಡ್ಬೋದು. ನಾಳೆನೇ ಫುಲ್ ಕ್ಯಾಶ್ ಕೊಟ್ಟರೆ ರಿಜಿಸ್ಟ್ರೇಷನ್, ಲೋನ್ ಬೇಕಾ ಅರೌಂಡ್ 80% ಲೋನ್ ಆಗುತ್ತೆ. 100% ಮಾಡಿಸ್ಕೊಡ್ತೀನಿ ಸರ್. ಹೌದು, ಖಂಡಿತ. ಸೊ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. 2,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್.
ಅದರಲ್ಲಿ ನೆಗೋಷಿಯಬಲ್ ಕೇಳಬೇಡಿ, ನೆಗೋಷಿಯಬಲ್ ಕೇಳಬೇಡಿ ಸರ್. ಪಕ್ಕಾ BM ಅಡಿ ಏಕಾತ ಪಕ್ಕ BM ಮಾಡಿ ಸರ್. ನಾಡಿದ್ದೆ ರಿಜಿಸ್ಟ್ರೇಷನ್ ನಾಳಿದೆ ಸರ್. ಡಾಕ್ಯುಮೆಂಟ್ಸ್ ಕೊಡ್ತೀನಿ ಸರ್. ಲೀಗಲ್ ಮಾಡಿಸ್ಕೊಬರ್ಲಿ. ಯಾರ ಕಸ್ಟಮರ್ ಎಲ್ಲಾರು ಲೀಗಲ್ ಮಾಡಿಸ್ಕೊ, ಲಾಯರ್ ಲೀಗಲ್ ಅಂತ ಹೇಳ್ಬಿಟ್ಟು ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ ಆ ಥರನ 100% ಸರ್. ಲೀಗಲ್ ಇಲ್ಲ ಅಂದ್ರೆ ಫ್ರೀ ರಿಜಿಸ್ಟ್ರೇಷನ್ ತಗೊಂಡ್ಬಿಡಿ, ಖಂಡಿತ ಮಾಡ್ಕೊಡ್ತೀನಿ ಸರ್. ಏನು ಚಾಲೆಂಜ್ ಅಷ್ಟು ಸರ್ ಡಾಕ್ಯುಮೆಂಟ್ಸ್ ಏನೇನಕ್ಕೆ ಸರ್ ಚಾಲೆಂಜ್ ಮಾಡೋಕ್ಕಾಗಲ್ಲ. ನೀಟಾಗಿ ಕೇಳಿಸ್ಕೊಳ್ಳಿ, ಇದೇನಾದ್ರೂ ಲೀಗಲ್ ಇಲ್ಲ ಅಂದ್ರೆ ಸೈಟ್ ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಖಂಡಿತ ಅಷ್ಟು ಚಾಲೆಂಜ್ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಲೀಗಲ್ ಆಗಿದೆ ಅಂತ. 100% ಲೀಗಲ್ ಇದೆ ಸರ್. ಎಲ್ಲರೂ ತೋರಿಸ್ಕೊಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದೇ ತರ ಸೈಟ್ಗಳನ್ನ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಸೈಟ್ಸ್ಗಳನ್ನ ಕೊಡ್ತಾ ಇರಿ. ನಾವು ವಿಡಿಯೋ ಮುಖಾಂತರ ಖಂಡಿತ ಸರ್ ಕೊಡ್ಲೇ ಎಲ್ಲ ಸೋಲ್ಡ್ ಔಟ್ ಆಗಿ ಬೇಗ ರಿಜಿಸ್ಟ್ರೇಷನ್ ಆಗಲಿ. ಅದನ್ನು ಕೂಡ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಸ್ಟಮರ್ಸ್ ಫೋಟೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾರೆ. 100% ಒನ್ಸ್ ಅಗೇನ್ ಥ್ಯಾಂಕ್ ಯು.